ಎಂ ಲಕ್ಷ್ಮಣ್ ಅನ್ನುವಂಥ ವ್ಯಕ್ತಿ ಈ ದೇಶದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರನ್ನು ಮತ್ತು ಸೋಮಣ್ಣ ಅವ್ರನ್ನ ಅವಹೇಳನಕಾರಾಗಿ ಮಾಧ್ಯಮದಲ್ಲಿ ಮಾತನಾಡಿರೋದನ್ನು ಕುರಿತು ಇವತ್ತು ನಾವು ಪೊಲೀಸ್ ಮಹಾನಿರ್ದೇಶಕರಿಗೆ ನಾವು ದೂರನ್ನು ಸಲ್ಲಿಸಿದ್ದೀವಿ. ಅವರು ಮಾತಾಡ್ತಾ ಬಳ್ಳಾರಿಯ ಬ್ಯಾನರ್ ಗಲಾಟೆಯಲ್ಲಿ ಬ್ಯಾನರ್ ವಿಷಯದಲ್ಲಿ ಆಗಿರುವಂಥ ಆ ಕೃತ್ಯಕ್ಕೆ ಅಮಿತ್ ಶಾ ಅವರ ಚಿತಾವಣೆಯಿಂದ ಅದನ್ನು ಸೋಮಣ್ಣ ಅವ್ರಿಗೆ ಹೇಳಿ ಸೋಮಣ್ಣವರು ಬಳ್ಳಾರಿಗೆ ಬಂದು ಅದನ್ನು ವಿಷಯವನ್ನು ತಿಳಿಸಿ ಈ ಹೆಣ ಬೀಳೋದಕ್ಕೆ ಕಾರಣ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಕಾಂಗ್ರೆಸ್ಸಿನ ವಕ್ತಾರರು ಮಾಡಿರುವಂಥದ್ದು. ಈ ದೇಶದ ಗೃಹ ಮಂತ್ರಿಯವರ ಬಗ್ಗೆ, ಅದರಲ್ಲೂ ಕೇಂದ್ರದ ರಾಜ್ಯ ಸಚಿವರಾದಂಥ ರೈಲ್ವೆ ಸಚಿವರಾದಂಥ ಸೋಮಣ್ಣ ಅವ್ರ ಜೊತೆ ಅವರು ಹೇಳಿ ಕಳಿಸಿ ಹೆಣ ಬೆಳೆಸಿದ್ದಾರೆ. ಬಳ್ಳಾರಿಲಿ ಕರ್ನಾಟಕ ರಾಜ್ಯದಲ್ಲೇ ನೀವು ಬರೀ ಪತ್ರಿಕಾಗೋಷ್ಠಿ ಮಾಡಿದ್ರೆ ಉಪಯೋಗ ಇಲ್ಲ, ಯಾವುದಾದ್ರು ಹೆಣ ಬೆಳೆಸಿ ರಾಜಕೀಯ ಮಾಡಬೇಕು ಅನ್ನುವಂಥ ಗಂಭೀರವಾದಂಥ ಬೇಸ್ಲೆಸ್ ಅಲಿಗೇಷನನ್ನು ಸನ್ಮಾನ್ಯ ಲಕ್ಷ್ಮಣ್ ಅವರು ಮೈಸೂರಿನಲ್ಲಿ ಮಾಡಿರುವಂಥದ್ದು. ಅಂದರೆ ನಾಗರಿಕರಲ್ಲಿ ಅನುಮಾನ ಬರಬೇಕು, ಇಡೀ ರಾಜ್ಯದ ಜನತೆಗೆ ಕಾಂಗ್ರೆಸ್ಸಿನ ಏನೋ ಆ ಒಂದು ಕಾರ್ಯಕರ್ತನ ಕೊಲೆಯಾಗಿದೆ, ಗುಂಡೊಡೆದಾಗಿರುವಂಥ ಆ ಘಟನೆಯನ್ನು ಬೇರೆ ಕಡೆಗೆ ತಿರುಗಿಸುವಂಥ ಪ್ರಯತ್ನವಾಗಿ ಕೇಂದ್ರದ ಗೃಹ ಸಚಿವರು ಮತ್ತು ಕೇಂದ್ರದ ಸಚಿವರ ಮೇಲೆ ಹೇಳಿರುವಂಥ ಈ ಆರೋಪವನ್ನು, ಜೊತೆಗೆ ಅವ್ರು ಇನ್ನೊಂದು ಹೇಳ್ತಾರೆ, ಸೋಮಣ್ಣವರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತೇಳಿ. ಬ್ರೈನ್ಲೆಸ್ ಇರುವಂಥ ಲಕ್ಷ್ಮಣ್ಣ ಅವ್ರಿಗೆ ತಲೆಯಲ್ಲಿ ಏನೂ ಇಲ್ಲ, ಆ ವ್ಯಕ್ತಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿರುವಂಥದ್ದನ್ನು ಮತ್ತೆ ಇವ್ರಿಗೆ ಎಲ್ಲಿಯ ಸೋರ್ಸು, ಯಾವ ಮೂಲದಿಂದ ಇವರಿಗೆ ಅಮಿತ್ ಶಾ ಹೇಳಿದ್ದಾರೆ ಅಂತ ಬಂತು, ಅದೆಲ್ಲವನ್ನು ತನಿಖೆಗೆ ಒಳಪಡಿಸ್ಬೇಕು, ಲಕ್ಷ್ಮಣ್ ಅವರನ್ನು ದೂರು ದಾಖಲಿಸಬೇಕು ಮತ್ತು ಅವ್ರನ್ನ ತೀವ್ರವಾದಂಥ ತನಿಖೆ ಮಾಡಬೇಕು. ಇದಕ್ಕೆ ಎಲ್ಲಿಂದ ಅವ್ರಿಗೆ ಸಾಕ್ಷ್ಯ ಸಿಕ್ತು, ಯಾರು ಇವ್ರಿಗೆ ಹೇಳಿಕೊಟ್ರು, ಯಾವುದು ಮೂಲ ಸೋರ್ಸ್ ಏನೋ ಅನ್ನುವಂಥದ್ದನ್ನು ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕು. ಈ ದೇಶದ ಗೃಹ ಮಂತ್ರಿಯವ್ರ ಮೇಲೆ ಹೇಳಿರುವಂಥ ಈ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂಥೇಳಿ ಸನ್ಮಾನ್ಯ ಕೇಶವ ಪ್ರಸಾದ್ ನಮ್ಮ MLC ಅವರು, ಹಿಂದಿನ MLC ಆದಂಥ ಸಿದ್ದರಾಜವರು ಮತ್ತು ನಮ್ಮ ರಾಜ್ಯದ ವಕ್ತಾರ ಮಾಧ್ಯಮದ ಪ್ರಮುಖರಾಗಿರುವಂಥ ಪ್ರಕಾಶ್ ಅವ್ರ ಜೊತೆ ಸನ್ಮಾನ್ಯ ಸಲೀಂ ಸಾಹೇಬ್ರನ್ನ ನೋಡಿ ದೂರನ್ನು ದಾಖಲಿಸ್ಬಿಟ್ಟು ಬಂದಿದ್ದೀನಿ. ಇದಕ್ಕೆ ಅವರು ಆಶ್ಚರ್ಯ ವ್ಯಕ್ತಪಡಿಸಿದ್ರು, ಈ ರೀತಿಯಲ್ಲಿ ಆಗಿದೆ, ತಕ್ಷಣವೇ ಇದಕ್ಕೆ ನಾನು ಏನು ಬೇಕೋ ಕಾನೂನು ಕ್ರಮವನ್ನು ತೆಗೆದುಕೋತೀನಿ ಅನ್ನುವಂಥ ಮಾತನ್ನು ಸನ್ಮಾನ್ಯ ಸಲೀಂ ಸಾಹೇಬರು ಹೇಳಿದ್ದಾರೆ. ಅವ್ರ ಮೇಲೆ ವಿಶ್ವಾಸ ಇದೆ, ಇದು ಇಷ್ಟಕ್ಕೆ ನಿಲ್ಲಬಾರ್ದು, ಏನೋ ಬಾಯಿಗೆ ಬಂದಂಗೆ ಬರುತ್ತೆ, ನಾನು ಏನು ಬೇಕಾದ್ರೂ ಮಾತನಾಡಿ ಜೀರ್ಣಿಸ್ಕೋತೀನಿ ಅನ್ನುವಂಥದ್ದು ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ದೂರನ್ನು ದಾಖಲಿಸ್ಬಿಟ್ಟು